ಓಂ ಶಾಂತಿ. ದಿನಾಂಕ ಆಗಿದೆ 31/5/2025. ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಓದಬೇಕಾಗಿದೆ ಮತ್ತು ಓದಿಸಬೇಕಾಗಿದೆ. ಖುಷಿ ಮತ್ತು ಪದವಿಗೆ ಆಧಾರ ವಿದ್ಯೆಯಾಗಿದೆ. ಪ್ರತಿಯೊಂದು ಮಾತಿನಲ್ಲಿ ಸಹನಶೀಲರಾಗಿ ಪರಸ್ಪರ ಸಂಘಟನೆಯಲ್ಲಿದ್ದು ಸೇವೆ ಮಾಡಿ, ಭಾಷಣ ಇತ್ಯಾದಿಗಳ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬನ್ನಿ. ಮನುಷ್ಯರನ್ನು ನಿದ್ರೆಯಿಂದ ಜಾಗೃತಗೊಳಿಸಲು ಅನೇಕ ಅವಕಾಶಗಳು ಬರುತ್ತವೆ. ಯಾರು ಅದೃಷ್ಟವಂತರಾಗುವವರಿದ್ದಾರೆಯೋ ಅವರು ವಿದ್ಯೆಯನ್ನು ಸಹ ರುಚಿಯಿಂದ ಓದುತ್ತಾರೆ. ಎಲ್ಲಿಯವರೆಗೆ ಜೀವಿಸಿರುವರೋ ಅಲ್ಲಿಯವರೆಗೆ ತಮ್ಮನ್ನು ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ. ನಾವು BK ಆಗಿದ್ದೇವೆ ಮತ್ತು ಶಿವತಂದೆಯಿಂದ ಇಡೀ ವಿಶ್ವದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಕೆಲವರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ. ಅವರಿಗೆ ಮತ್ತೇನೂ ತೋಚುವುದೇ ಇಲ್ಲ. ಕೇವಲ ಓದಬೇಕು ಮತ್ತು ಓದಿಸಬೇಕಾಗಿದೆ. ಇದು ಅಂತ್ಯದವರೆಗೆ ನಡೆಯಬೇಕಾಗಿದೆ. ಯಾರೆಷ್ಟು ಓದುವರೋ ಅವರಿಗೆ ಅಷ್ಟು ಖುಷಿಯೂ ಇರುವುದು. ಆಂತರ್ಯದಲ್ಲಿ ನಾವು ಹೊಸ ವಿಶ್ವದ ಮಾಲೀಕರಾಗುತ್ತೇವೆ. ನಾವೀಗ ಸ್ವರ್ಗದ ದ್ವಾರದಲ್ಲಿ ಹೋಗುತ್ತೇವೆಂದು ನೆನಪಿರುತ್ತದೆ. ಪರಸ್ಪರ ಸೇರಿ ಸಂಘಟನೆ ಮಾಡಿ ಭಾಷಣ ಇತ್ಯಾದಿ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳಬೇಕು. ಒಬ್ಬ ಪರಮಾತ್ಮನ ಪರಿಚಯದ ಮೇಲೆ ನಾವು ಬಹಳಷ್ಟು ಚೆನ್ನಾಗಿ ತಿಳಿಸಿಕೊಡಬಹುದಾಗಿದೆ. ನೀವೀಗ ಸಿಹಿಯಾದ ರಸವನ್ನು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಅರ್ಧಕಲ್ಪ ಸುಖ ಪಡೆಯುತ್ತೀರಿ. ಉಳಿದೆಲ್ಲರೂ ಭಕ್ತಿ ಮಾರ್ಗದ ಸಿಪ್ಪೆಯನ್ನು ಚಪ್ಪರಿಸುತ್ತಾ ಕೆಳಗಿಳಿಯುತ್ತಾ ಬರುತ್ತಾರೆ. ಇಲ್ಲಿ ಕುಳಿತಿದ್ದೀರಿ ಅಂದಾಗ ಬುದ್ಧಿಯಲ್ಲಿ ಬರಬೇಕು, ನಾವು ಬೇಹದಿನ ತಂದೆಯ ಬಳಿ ಕುಳಿತಿದ್ದೇವೆ. ಅವರು ಮೇಲಿನಿಂದ ಬಂದು ಈ ಶರೀರದ ಮೂಲಕ ಕಲ್ಪದ ಹಿಂದಿನಂತೆ ಓದಿಸುತ್ತಾರೆ. ತಂದೆಯು ನಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತಾರೆ. ಈ ಹಳೆಯ ಪ್ರಪಂಚವು ವಿನಾಶವಾಗುವುದು. ಈ ಮಾತುಗಳನ್ನು ಮತ್ತಾರೂ ತಿಳಿದುಕೊಂಡಿಲ್ಲ. ಯಾರು ಸೇವೆಯಲ್ಲಿ ಉಪಸ್ಥಿತರಿದ್ದಾರೆಯೋ, ಮಾತಾಪಿತರನ್ನು ಫಾಲೋ ಮಾಡುತ್ತಾರೆಯೋ ಅವರೇ ಮಕ್ಕಳಾಗಿದ್ದಾರೆ. ಹೇಗೆ ತಂದೆಯು ಆತ್ಮಿಕ ಸೇವೆ ಮಾಡುವರೋ ಅದೇ ರೀತಿ ನೀವು ಮಾಡಬೇಕಾಗಿದೆ. ತಂದೆಯು ಎಷ್ಟು ಸಹಜ ಮಾತನ್ನು ತಿಳಿಸುತ್ತಾರೆ. ತಂದೆ ಮತ್ತು 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿ, ಆಗ ದೋಣಿಯು ಪಾರಾಗುವುದು. ಈ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕಾಗಿದೆ. ಎಷ್ಟು ಅನೇಕರನ್ನು ಜಾಗೃತಗೊಳಿಸುವಿರೋ ಅಷ್ಟೇ ಬಳುವಳಿ ಸಿಗುವುದು. ಒಂದು ವೇಳೆ ಜಾಗೃತಗೊಳಿಸುತ್ತಿಲ್ಲವೆಂದರೆ ನನಗೂ ಅಷ್ಟು ಪದವಿಯೂ ಸಿಗುವುದಿಲ್ಲ. ತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಈಗ ನರಕವಾಗಿದೆ, ಪುನಃ ಸ್ವರ್ಗವಾಗುವುದಿದೆ. ಚಕ್ರವು ಸುತ್ತುತ್ತಿರುತ್ತದೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ. ಸತ್ಯಯುಗದಲ್ಲಿ ದೇವತೆಗಳದು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತು. ಅವರೇ ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದಾರೆ. ತಂದೆಯೇ ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ. ತಂದೆಯು ಎಲ್ಲರಿಗೂ ಏಕರಸವಾಗಿ ವಿದ್ಯೆಯನ್ನು ಓದಿಸುತ್ತಾರೆ. ಆದರೆ ಕೆಲವರ ಬುದ್ಧಿಯು ಸಂಪೂರ್ಣ ಜಡವಾಗಿದೆ, ಏನೂ ಅರ್ಥವಾಗುವುದಿಲ್ಲ. ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾವು ಸಹ ಕೆಸರಿನಲ್ಲಿ ಮೈಲಿಗೆಯಾಗಿದ್ದೆವು. ತಂದೆಯು ಈಗ ಕೆಸರಿನಿಂದ ಹೊರತೆಗೆದು ಎಷ್ಟೊಂದು ಸುಂದರ ಹೂಗಳನ್ನಾಗಿ ಮಾಡುತ್ತಿದ್ದಾರೆ. ನಾವು ಈ ಶರೀರವನ್ನು ಬಿಡುತ್ತೇವೆ. ಆತ್ಮವು ಪವಿತ್ರವಾಗಿ ಬಿಡುತ್ತದೆ. ನೀವು ಮತ್ಯಾವುದೇ ಮಾತುಗಳಲ್ಲಿ ಹೋಗುವಂತಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮತ್ತು ಎಲ್ಲರಿಗೆ ಇದನ್ನೇ ಹೇಳುತ್ತಾ ಇರಿ. ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ಸದಾ ಉಮ್ಮಂಗದಲ್ಲಿರಲು ನಿತ್ಯವೂ ತಮ್ಮ ಜೊತೆ ಮಾತನಾಡಿಕೊಳ್ಳಿರಿ. ಇದು ಇನ್ನೂ ಸ್ವಲ್ಪ ಸಮಯವೇ ಇದೆ. ಈ ಅಶಾಂತಿ ಪ್ರಪಂಚದಲ್ಲಿರುತ್ತೇವೆ. ಆನಂತರ ಅಶಾಂತಿಯ ಹೆಸರೇ ಇರುವುದಿಲ್ಲ. ಧನಕ್ಕಾಗಿ ಮನುಷ್ಯರು ಎಷ್ಟೊಂದು ಪಾಪ ಮಾಡುತ್ತಾರೆ. ತಂದೆಯು ಅಪಾರ ಧನವನ್ನು ಕೊಟ್ಟಿದ್ದಾರೆ. ಸ್ವರ್ಗವು ಚಿನ್ನದು, ನರಕವು ಕಲ್ಲುಗಳದ್ದಾಗಿದೆ. ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆಯ ಜೊತೆಗೆ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುವ ಅಭ್ಯಾಸ ಮಾಡಬೇಕಾಗಿದೆ. ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ರಿಸಲ್ಟ್ನಲ್ಲಿ ಮೊದಲನೇ ನಂಬರ್ ತೆಗೆದುಕೊಳ್ಳುವಂತಹ ಹಾರುವ ಪಕ್ಷಿ ಭವ. ವೃತ್ತಿಯ ಮೂಲಕ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು ಇದೇ ಅಂತಿಮ ಪುರುಷಾರ್ಥ ಅಥವಾ ಸೇವೆಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.